ಓಂ ಸಾಯಿರಾಮ್. ಬಾಬಾ ಹೇಳ್ತಾ ಇದ್ದಾರೆ, ಮಗು ಶುಭೋದಯ. ಇರಲಿ ಕಂದ, ನಿನಗೆ ನಿನ್ನವರು ಯಾರೂ ಇಲ್ಲ ಅಂತ ಬೇಜಾರು, ನನ್ನ ಜೊತೆಗೆ ಯಾರೂ ಇಲ್ಲ ಅಂತ ಬೇಜಾರು. ಯಾರಿದ್ರೇನು ಬಿಟ್ರೇನು, ನಿನಗೆ ನೀನಿದ್ದೀಯ. ನಿನ್ನ ಮೇಲೆ ನಂಬಿಕೆ ಇಟ್ಟೇ ಇಲ್ಲಿವರೆಗೂ ಜೀವನ ಮಾಡಿಕೊಂಡು ಬಂದಿದ್ದೀಯ. ನಿನ್ನ ಮೇಲೆ ನಿನಗೆ ನಂಬಿಕೆ ಇಟ್ಟೆ ಮುಂದಿನ ಹೆಜ್ಜೆ ಇಟ್ಟಿದ್ದೀಯ. ಅಂದ ಮೇಲೆ ಬೇರೆಯವರ ಮಾತು ಬೇಡ. ನೋಡು, ಜೀವನದಲ್ಲಿ ನಾವು ಅಂದುಕೊಂಡಿದ್ದು ನಡೆಯೋದಿಲ್ಲ. ಬ್ರಹ್ಮ ಗಂಟು ಹಣೆ ಬರಹ ಯಾವ ರೀತಿ ಬರೆದಿದೆಯೋ ಅದೇ ರೀತಿ ನಡೀತದೆ. ಭವಿಷ್ಯ ಜ್ಯೋತಿಷ್ಯ ಎಲ್ಲವನ್ನೂ ಕೇಳುತ್ತೀಯ, ಆದರೆ ಏನು ನಡೆಯಬೇಕು ಅದೇ ತಾನೇ ನಡೆಯೋದು. ಅಂದ ಮೇಲೆ ಮನಸ್ಸನ್ನು ಗಟ್ಟಿ ಮಾಡಿಕೊ. ಇವತ್ತೇನು ಬರುತ್ತದೋ ಅದನ್ನು ಫೇಸ್ ಮಾಡು, ಅದನ್ನು ಎದುರಿಸು. ಆದರೆ ಎದುರಿಸುವಂಥ ತಾಕತ್ತು, ಶಕ್ತಿ ನಿನ್ನಲ್ಲಿದ್ದೇ ಇದೆ. ಹಾಗೆ ಇರುವಾಗ ಇನ್ನೊಬ್ಬರ ವಿಚಾರವಾಗಲಿ ಅಥವಾ ಕುಗ್ಗಿ ಹೋಗೋದಾಗಲಿ ಬೇಡ. ನಿನ್ನ ಮುಂದಿನ ಗುರಿ ನಿನಗೆ ಕಾಣಿಸ್ತಾ ಇದೆ, ಸ್ಪಷ್ಟವಾಗೇ ಇದೆ. ಸ್ವಲ್ಪ ದಿನದಲ್ಲಿ ಆ ಸ್ಪಷ್ಟತೆಯ ನಿಖರ ಇಡೀ ಜಗತ್ತಿಗೆ ಗೊತ್ತಾಗುತ್ತದೆ. ಯೋಚನೆ ಮಾಡುವಂಥ ಅಗತ್ಯ ಇಲ್ಲ. ಯೋಚನೆ ಮಾಡಿ ಅದರಿಂದ ಹಾಳಾಗೋದು ಬೇಡ. ಇಲ್ಲಿ ಒಂದು ವಿಷಯ ಅರ್ಥ ಮಾಡಿಕೋಕಂದ, ಬಂದಂಥ ಕಷ್ಟ ಬಂದ ಹಾಗೆ ಹೊರಟು ಹೋಗುತ್ತದೆ. ಆ ವಿಷಯವನ್ನು ಪದೇ 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 ನಾವು ಯೋಚನೆ ಮಾಡ್ತಾ ಮಾತನಾಡ್ತಾ ಹೋದರೆ ಅದೇ ವಿಷಯ ನಡೆಯುತ್ತದೆ. ಅದ್ರ ಬಿಟ್ಟು ಹಾಕಿ ಮುಂದಿನ ಭವಿಷ್ಯಕ್ಕೋಸ್ಕರ ನೀನೇನು ಮಾಡಬೇಕು ಅದನ್ನು ತಯಾರಿ ಮಾಡಿಕೊ. ಅರ್ಥ ಆಯ್ತಲ್ಲ? ಹಾಗಾಗಿ ಚಿಂತೆ ಮಾಡಬೇಡ. ನಿನ್ನ ಜೊತೆಗೆ ಸದಾಕಾಲ ನಾನಿದ್ದೇ ಇದ್ದೇನೆ. ನಿನ್ನ ಬುದ್ಧಿಯಲ್ಲಿದ್ದೇನೆ, ನಿನ್ನ ಶಕ್ತಿಯಲ್ಲಿದ್ದೇನೆ, ನಿನ್ನ ಮನಸ್ಸಿನಲ್ಲಿದ್ದೇನೆ. ನೀನು ಆಡುವ ಒಂದೊಂದು ಮಾತಿನಲ್ಲಿ ನಾನಿದ್ದೇನೆ. ಯಾರ ಮೇಲೂ ಕೋಪ ಮಾಡಿಕೊಳ್ಳಬೇಡ. ನಿನಗೆ ಕೋಪ ತುಂಬ ಇದೆಯಲ್ಲ, ಒಂದು ಕೆಲಸ ಮಾಡು. ವಾರದಲ್ಲಿ ಒಂದು ದಿನ ಮಾತ್ರ ಯಾರ ಮೇಲೂ ಸಿಟ್ಟು ಮಾಡಿಕೊಳ್ಳೋದಿಲ್ಲ ಅಂತ ನನ್ನ ಪಾದದ ಮೇಲೆ ಸಾಕ್ಷಿಯಾಗಿ ಹೇಳಿಬಿಡು. ಸಾಕು. ಅವತ್ತಿನ ದಿನ ಒಂದು ದಿನ ಮಾತ್ರ ಅದು ಕಂಟ್ರೋಲಿಗೆ ಬಂದೇ ಬರುತ್ತದೆ. ಆವಾಗ ನಿನ್ನ ಮನಸ್ಥಿತಿ, ಮನಸ್ಸು, ಬುದ್ಧಿ ಎಲ್ಲವೂ ಸರಳ. ಮೊನ್ನೆಗೆ ಹೇಳಿದ್ದೆ, ವಿಷ್ಣು ಸಹಸ್ರನಾಮ ಕೇಳು ಅಂತ. ನಿನ್ನಲ್ಲಿ ನಿನಗೆ ಹಿಡಿತ ಬರುತ್ತದೆ. ನಿನ್ನನ್ನು ನೀನು ಹಿಡಿತ ಬಂದಾಗಲೇ ಬೇರೆಯವರ ಮೇಲೆ ಯಾವ ರೀತಿ ಸಾಧನೆ ಮಾಡೋದನ್ನೋದು ಗೊತ್ತಾಗುತ್ತದೆ. ಚಿಂತೆ ಮಾಡಬೇಡ. ಹಾಗೆಯೇ ಒಂದು ವಸ್ತು ಇಟ್ಟು ಮರೆತು ಹೋಗಿದ್ದೀಯಲ್ಲ, ಫೈಲು ಅಲ್ಲೇ ಇದೆ ಕಂದ, ನಿನ್ನ ಕಣ್ಣಿಗೆ ಕಂಡಿಲ್ಲ. ಯಾಕೆ? ನಿನ್ನ ಮನಸ್ಸು ಗೊಂದಲ ಇದೆ, ಅದಕ್ಕಾಗಿ ಅಲ್ಲೇ ಇದೆ, ಎಲ್ಲೂ ಹೋಗಿಲ್ಲ. ಯಾವ ದುಡ್ಡು ಕಳ್ತನ ಆಗಿಲ್ಲ, ಎಲ್ಲವೂ ಚೆನ್ನಾಗಿದೆ. ಬಂದಂಥ ಹಾದಿಯಲ್ಲಿ ಹೋಗಿ ನೋಡು. ಅರ್ಥ ಆಯ್ತಾ? ಹಾಗೆ ನಾಳೆ ಅಥವಾ ನಾಡಿದ್ದು ದಾರಿಯಲ್ಲಿ ಹೋಗುವಾಗ ಕಾಯಿನ್ ಸಿಗುತ್ತದೆ ನಿನಗೆ. ಆ ಕಾಯಿನನ್ನು 9 ಕಾಯಿನ್ ಸಿಗುವವರೆಗೂ ಸಮಾಧಾನದಿಂದ ಇರು. 9 ಕಾಯಿನ್ ಸಿಕ್ಕಾಗ ನಿನ್ನ ಮನೆಯಲ್ಲಿ ಇರ್ತಕ್ಕಂಥ 2 ಸಮಸ್ಯೆ ಬಗೆಹರುತ್ತದೆ. ನೋಡುತ್ತಾ ಇರು. ಹಾಗೆ ಯಾರಿಗೂ ಕಲ್ಯಾಣ ಮಾಡಬೇಕೆಂದು ಯೋಚನೆ ಮಾಡಿದ್ದಿಲ್ಲ, ತಾನಾಗೇ ಬರ್ತಾ ಇದೆ. ಶುಭ ಸುದ್ದಿಯೊಂದಿಗೆ ಒಳ್ಳೆಯದಾಗುತ್ತದೆ.